ನಮಸ್ಕಾರ ಸ್ನೇಹಿತರೆ, ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ತಾಯಿ ಋಣ ಬೇಕಾದ್ರೂ ತೀರಿಸಬಹುದು ಸರ್, ಬಹುಶಃ ಇವ್ರು ಋಣ ತೀರಿಸ್ಲಿಕ್ಕೆ ಆಗಲ್ಲ. ಸ್ನೇಹಿತರೆ, ಈ ವಿಡಿಯೋ ನೋಡಿ ಮನಸ್ಸಿಗೆ ಬೇಜಾರಾಯ್ತು. ಇದರ ಕುರಿತು ಒಂದು ನೈಜವಾದ ಘಟನೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದಾನೆ. ತಮಿಳುನಾಡಿನಲ್ಲಿ ಮದುವೆಯಾಗಿ 15 ವರ್ಷಗಳ ನಂತರ ಒಬ್ಬ ತಾಯಿ ಗರ್ಭಿಣಿಯಾಗ್ತಾಳೆ. ಮೊದಲನೆಯ ಚೊಚ್ಚಲ ಮಗು. ಹೆರಿಗೆಯ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ತಾರೆ, ಇಬ್ಬರಲ್ಲಿ ಒಬ್ಬರನ್ನ ಮಾತ್ರ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ, ಒಂದು ತಾಯಿಯನ್ನಾದ್ರೂ ಉಳಿಸ್ಕೋಬೇಕು, ಇಲ್ಲ ಮಗುವನ್ನಾದ್ರೂ ಉಳಿಸ್ಕೋಬೇಕಂತ ಹೇಳಿದಾಗ ಆ ಮಹಾತಾಯಿ ಡಾಕ್ಟರ್ಗೆ ಕೈ ಮುಗಿದು ಹೇಳ್ತಾಳೆ, ಡಾಕ್ಟರ್ ಪ್ಲೀಸ್ ನನ್ನ ಮಗುವನ್ನೇ ಉಳಿಸಿ ಅಂತ. ನಿಜವಾಗಿಯೂ ಈ ತಾಯಿಯ ಸ್ಥಾನವನ್ನ ಯಾರಿಂದನಾದ್ರೂ ತೆಗೆದುಕೊಳ್ಳಲು ಸಾಧ್ಯನಾ? ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ತನ್ನ ಕರುಳನ್ನೇ ಕಿತ್ತು ಮಾಲೆಯನ್ನಾಗಿ ಮಾಡಿ 9 ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಯ ಋಣ ತೀರಿಸಲು ಸಾಧ್ಯನಾ? ಯೋಚನೆ ಮಾಡಿ.